ಬ್ರೀತ್ ಅಂದರೆ ಉಸಿರಾಟ. ಕಾಮನಾಗಿ ಜನಗಳಿಗೆ ಕೇಳಿದರೆ ನೀವು ಎಷ್ಟು ಬಾರಿ ನೀನು ಉಸಿರಾಡ್ತೀಯಾ ಅಂತಂದರೆ ಜನರು ತಪ್ಪಾಗಿ ಹೇಳ್ತಾರೆ. ಹೇಗೆ ಹೇಳ್ತಾರೆ ಅಂದರೆ ಹೃದಯ ಬಡಿತಾನೆ ಹೇಳ್ಬಿಡ್ತಾರೆ ಅವರು, 72 ಆ ಥರ ಮೈಂಡಿಗೆ ಬಂದುಬಿಡುತ್ತೆ. ನೋ ಸ್ನೇಹಿತರೆ, ಬಟ್ ಉಸಿರಾಟ ಎಷ್ಟು ಟೈಮ್ಸ್ ಇರುತ್ತೆ ಅಂದರೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಉಸಿರಾಟ ಎಷ್ಟಿರುತ್ತೆ ಅಂತಂದರೆ 12ರಿಂದ 16 ಟೈಮ್ಸ್ ಪರ್ ಮಿನಿಟ್ಗೆ. 1 ಮಿನಿಟಿಗೆ ನಾವು 12ರಿಂದ 16 ಮಿನಿಟ್ಸ್ 16 ಟೈಮ್ಸನ್ನು ನಾವು ಉಸಿರಾಡ್ತೀವಿ. ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ. ನಮಸ್ಕಾರ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ. ಓಕೆ, ಇವತ್ತು ನಾನು ನಿಮಗೆ ಏನು ತಿಳಿಸ್ಕೊಳಕ್ಕೆ ಹೋಗ್ತಿದ್ದೀನಿ ಅಂತಂದರೆ, ಮಾನವನ ದೇಹದಲ್ಲಿನ ಪ್ರಮುಖ ವೈದ್ಯಕೀಯ ಅಂಕಿ ಅಂಶಗಳು ಯಾವ್ಯಾವ ಪ್ರಮಾಣ ಎಷ್ಟಿರಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಳಕ್ಕೆ ಹೋಗ್ತಾಯಿದ್ದೀನಿ ಸ್ನೇಹಿತರೆ. ವಿಡಿಯೋನ ಕೊನೆ ತನಕ ನೋಡಿ ಸ್ನೇಹಿತರೆ. ಹಾಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬೆಲ್ ಬಟನನ್ನು ಒತ್ತಿ. ಓಕೆ, ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡೋಣ ಬನ್ನಿ ಸ್ನೇಹಿತರೆ. ಥ್ಯಾಂಕ್ ಯು. ಓಕೆ, ಎಸೆನ್ಷಿಯಲ್ ಮೆಡಿಕಲ್ ನಂಬರ್ಸ್ ಎವರಿ ಹ್ಯೂಮನ್ ಬಾಡಿ ಅಂತಂದರೆ, ಓಕೆ, ಪ್ರತಿ ಮಾನವನ ದೇಹದಲ್ಲಿನ ಪ್ರಮುಖ ವೈದ್ಯಕೀಯ ಸಂಖ್ಯೆಗಳು ನಾನು ಅದನ್ನು ತಿಳಿಸ್ಕೊಡಕ್ಕೆ ಹೋಗ್ತಾಯಿದ್ದೀನಿ ಸ್ನೇಹಿತರೆ. ಓಕೆ, ಅದರಲ್ಲಿ ಫಸ್ಟ್ ಬಂದುಬಿಟ್ಟು ಬ್ಲಡ್ ಪ್ರೆಷರ್. ಇದು ಕಾಮನ್ನಾಗಿ ನಿಮಗೆ ಗೊತ್ತಿರಲ್ವೋ, ನಾನು ಅದನ್ನು ಇನ್ನೊಂದು ಸರಿ ಹೇಳ್ತೀನಿ. ಓಕೆ, ಬ್ಲಡ್ ಪ್ರೆಷರು 120/80 ಅಂತ ನೀವು ಕೇಳಿದ್ದೀರ. ಓಕೆ, ಚಿಕ್ಕ ಮಕ್ಕಳಿಗೆ ಗೊತ್ತಿಲ್ಲ, 95/58. 120/80. 120 ಅಂದ್ರೇನು? ಸಿಸ್ಟೋಲಿಕ್ ಅಂತ ಹೇಳ್ತಾರೆ. 80 ಅಂದ್ರೇನು? ಡಿಸ್ಟೋಲಿಕ್ ಅಂತ ಹೇಳ್ತಾರೆ. ಓಕೆ, 120/80 ಅಂತ ಹೇಳಿದ್ರೆ, ನೆಕ್ಸ್ಟ್ ಬಂದು ಪಲ್ಸ್ ರೇಟ್ ಅಂದರೆ ಈ ನಾಡಿ ಮಿಡಿತ. ಅಂದರೆ ನಾಡಿ ಮಿಡಿತ ಅಂತಂದರೆ ಈ ಹಾರ್ಟ್ ಬೀಟ್. ಅದನ್ನು ನಮ್ಮ ಒಂದು ಹಳೆ ಕಾಲದಲ್ಲಿ ಅವರೆಲ್ಲ ಹೇಗೆ ಮಾಡ್ತಾರೆ, ಹಳೆ ಕಾಲದಲ್ಲಾಗಲಿ ಹೊಸ ಕಾಲದಲ್ಲಾಗಲಿ ಎಲ್ಲರೂ ಈ ಥರನೇ ಕಂಡುಹಿಡಿಯೋದು. ಓಕೆ, ನಾಡಿ ಮಿಡಿತ, ಇಲ್ಲೊಂದು ನಾಡಿ ಇರುತ್ತೆ. ಈ ನಾಡಿನ ಹಿಂಗೆ ಕೈ ಇಟ್ಬಿಟ್ಟು 1 ನಿಮಿಷನ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು, ಸೊ ನಾಡಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾರೆ. ಸೊ ಅದರದ್ದು ನಾರ್ಮಲ್ ಆಗಿ ಎಷ್ಟು ರೇಟ್ ಇರಬೇಕು ಅಂತ ಅಂದರೆ 70 to 100 ಪರ್ ಮಿನಿಟ್ಸ್. ಓಕೆ, ಅದು ಬಡ್ತಾ ಅಷ್ಟು ಇರಬೇಕು. ಒಂದು ಮಿನಿಟ್ಸಲ್ಲಿ 70ಇಂದ 100ವರೆಗೂ ಬರಬೇಕು. ಓಕೆ, ನೆಕ್ಸ್ಟ್ ಬಾಡಿ ಟೆಂಪ್ರೇಚರ್. ಅಂದರೆ ಜ್ವರ ಬಂದಿಲ್ಲ, ನಾರ್ಮಲ್ ಆಗಿರೋ ಪರ್ಸನ್ಸ್ ಎಷ್ಟಿರಬೇಕು ಅಂತಂದರೆ, ನಾನು ಸೆಂಟಿಗ್ರೇಡಲ್ಲಿ ಹೇಳ್ತೀನಿ, 36.8ಇಂದ 37. ಓಕೆ, 36.8ಇಂದ 37 ಒಳಗಡೆ ಇತ್ತು ಅಂದರೆ ಸೆಂಟಿಗ್ರೇಡಲ್ಲಿ, ಸೊ ಏನು ಜ್ವರ ಇಲ್ಲ ಅಥವಾ ಬಾಡಿ ನಾರ್ಮಲಾಗೇ ಇದೆ, ಹೀಟ್ ಬಾಡಿ ಎಲ್ಲ, ಆ ಥರ ಐಡೆಂಟಿಫೈ ಮಾಡ್ಬೋದು. ನೆಕ್ಸ್ಟ್ ಬಂದು ಬ್ರೀತ್ ಅಂದರೆ ಉಸಿರಾಟ. ಕಾಮನಾಗಿ ಜನಗಳಿಗೆ ಕೇಳಿದರೆ ನೀವು ಎಷ್ಟು ಬಾರಿ ನೀನು ಉಸಿರಾಡ್ತೀಯಾ ಅಂತಂದರೆ ಜನರು ತಪ್ಪಾಗಿ ಹೇಳ್ತಾರೆ. ಹೇಗೆ ಹೇಳ್ತಾರೆ ಅಂದರೆ ಹೃದಯ ಬಡಿತಾನೆ ಹೇಳ್ಬಿಡ್ತಾರೆ ಅವರು, 72 ಆ ಥರ ಮೈಂಡಿಗೆ ಬಂದುಬಿಡುತ್ತೆ. ನೋ ಸ್ನೇಹಿತರೆ, ಬಟ್ ಉಸಿರಾಟ ಎಷ್ಟು ಟೈಮ್ಸ್ ಇರುತ್ತೆ ಅಂದರೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಉಸಿರಾಟ ಎಷ್ಟಿರುತ್ತೆ ಅಂತಂದರೆ 12ರಿಂದ 16 ಟೈಮ್ಸ್ ಪರ್ ಮಿನಿಟ್ಗೆ. 1 ಮಿನಿಟಿಗೆ ನಾವು 12ರಿಂದ 16 ಮಿನಿಟ್ಸ್ 16 ಟೈಮ್ಸನ್ನು ನಾವು ಉಸಿರಾಡ್ತೀವಿ. ನೆಕ್ಸ್ಟ್, ಹಿಮೋಗ್ಲೋಬಿನ್ ಪ್ರಮಾಣ ಎಷ್ಟಿರಬೇಕು ಗಂಡಸರಲ್ಲಿ? 13.50 to 18. 13.5ರಿಂದ 18 ಗ್ರಾಮ್ ಪರ್ ಡೆಸಿಲೀಟರ್ ಅಂತೆ. ಓಕೆನಾ, 13.5ರಿಂದ 18. ಅದೇ ವುಮೆನ್ಸಲ್ಲಿ 11.50ಇಂದ 16. ಸೊ ಇವ್ರಿಗೆ ಕಡಿಮೆ ಆಗುತ್ತೆ ಹಿಮೋಗ್ಲೋಬಿನ್, ಸ್ವಲ್ಪ ಕಡಿಮೆ ಇದ್ರೂ ಓಕೆ ನಡೆಯುತ್ತೆ ಅನ್ನೋ ಥರದಲ್ಲಿ. ನೆಕ್ಸ್ಟ್, ಕೊಲೆಸ್ಟ್ರಾಲ್ ಪ್ರಮಾಣ ಎಷ್ಟಿರಬೇಕು ಅಂತಂದರೆ 130 to 200 ಮಿಲಿಗ್ರಾಮ್ ಪರ್ ಡೆಸಿಲೀಟರ್ ಅಂತೆ. ಓಕೆ, ಕೊಲೆಸ್ಟ್ರಾಲ್ ಇವಾಗಿನ ಇದರಲ್ಲಿ ಮಾತ್ರ ಈಗ ಯಾವುದೇ ಟೆಸ್ಟ್ ಮಾಡೋಕೆ ಹೋದರೂ ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡೇ ಮಾಡ್ತಾರೆ. ಕೊಲೆಸ್ಟ್ರಾಲ್ ಜಾಸ್ತಿ ಇತ್ತು ಅಂದರೆ ನೆಕ್ಸ್ಟ್ ಹಾರ್ಟ್ ಡಿಸೀಸಸ್ಸು ಸಮಥಿಂಗ್ ಏನೋ ಎಕ್ಸ್ಟ್ರಾ ಬಿ ಪಿ ಜಾಸ್ತಿ ಆಗ್ಬೋದು, ಇದೆಲ್ಲ ಇಂಡೈರೆಕ್ಟಾಗಿ ಬರ್ತಾ ಹೋಗುತ್ತೆ. ಸೊ ಜನರಲ್ಲಾಗಿ ಕೊಲೆಸ್ಟ್ರಾಲ್ ಎಷ್ಟಿದೆ ನಿನಗೆ ಅಂತ ಹೇಳಿದ್ರೆ ಯಾವತ್ತೋ ಒಂದಿನ ಟೆಸ್ಟ್ ಮಾಡಿರೋದು ನಾವು ನೆನ್ಪಿಟ್ಕೊಂಡು, ಓಕೆ ನನಗೆ ಕೊಲೆಸ್ಟ್ರಾಲ್ ಬಂದು 130ಇಂದ 200 ಗ್ರಾಮ್ ಒಳಗಡೆ ಇದೆಯಪ್ಪ ಅಂತ ಹೇಳ್ಕೊಬೋದು ಸ್ನೇಹಿತರೆ. ನೆಕ್ಸ್ಟ್, ಪೊಟ್ಯಾಷಿಯಮ್ ಎಷ್ಟಿರಬೇಕು? 3.50 to 5 ಮಿಲಿಮೋಲ್ ಪರ್ ಲೀಟರ್ ಅಂತೆ. ಓಕೆ, 3.50ಇಂದ 5 ಮಿಲಿಮೋಲ್ ಪರ್ ಲೀಟರ್ ಇರಬೇಕಂತೆ. ನೆಕ್ಸ್ಟ್, ಅದೇ ಥರ ಸೋಡಿಯಮ್ಮು ದೇಹದಲ್ಲಿ 135 to 145 ಮಿಲಿ ಈಕ್ವಲೆಂಟ್ ಪರ್ ಲೀಟ್ರ್ ಅಂತೆ. ಓಕೆ, ಮಿಲಿ ಈಕ್ವಲೆಂಟ್ಸ್ ಪರ್ ಲೀಟ್ರ್ ಅಂತೆ. 135 to 145 ಬಿಟ್ವೀನಲ್ಲಿದ್ದರೆ ನಾರ್ಮಲ್ ಅಂತ ಹೇಳಿ. ಓಕೆ, ನೆಕ್ಸ್ಟು ಬಂದು ಟ್ರೈಗ್ಲಿಸರೈಡ್ಸ್ ಅಂತ ಹೇಳಿಬಿಟ್ಟು ಅದು ಎಷ್ಟಿರ್ಬೇಕಪ್ಪ ಅಂತ ಹೇಳಿದ್ರೆ 150 ಮಿಲಿಗ್ರಾಮ್ಸ್ ಪರ್ ಡೆಸಿಲೀಟರ್ ಅಂತ ಹೇಳಿಬಿಟ್ಟು, ಇದು ಕೂಡ ಮೆಡಿಕಲ್ ನಂಬರ್ಸ್ ಇದು ಕೂಡ. ನೆಕ್ಸ್ಟ್ ಬಂದು ಬ್ಲಡ್ ಲೆವೆಲ್ ಇನ್ ಬಾಡಿಲಿ ಬ್ಲಡ್ ಪ್ರಮಾಣ ಎಷ್ಟಿರಬೇಕು ನಮ್ಮ ದೇಹದಲ್ಲಿ ಅಂತ ಅಂದರೆ 5ರಿಂದ 6 ಲೀಟರ್ ಪ್ರಮಾಣದಲ್ಲಿ ಬಾಡಿಲಿ ರಕ್ತ ಇರಬೇಕು. ಅದು ಮಿನಿಮಮ್ಮು. ಬಿಟ್ವೀನಲ್ಲಿ ಇದು ತೂಕ ಹೆಚ್ಚಿರೋರಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ವೇರಿಯೇಷನ್ಸ್ ಇರುತ್ತೆ.
ಸೊ ಇದು ಕಾಮನ್ ಪೀಪಲ್ಸಿಗೆ ನಾನು ಇಷ್ಟು ಹೇಳ್ತಿದ್ದೀನಿ, ನಾರ್ಮಲಾಗಿ ಇಷ್ಟಿರಬೇಕು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಬಂದು ಶುಗರ್ ಕಿಡ್ಸಿಗೆ, ಚಿಕ್ಕ ಮಕ್ಕಳಿಗೆ ಎಷ್ಟಿರಬೇಕು ಅಂತ ಹೇಳಿದ್ರೆ 70 to 130 ಗ್ಲೂಕೋಸ್ ಲೆವೆಲ್ ಇರಬೇಕು, 70 to 130. ಅದೇ ದೊಡ್ಡವ್ರಿಗೆ 70 to 115, ಅವರಿಗೆ 130 ಮ್ಯಾಕ್ಸಿಮಮ್, ಇವ್ರಿಗೆ 115. ಇದನ್ನು ಕ್ರಾಸ್ ಆದರೆ ಟೈಪ್ 1 ಡಯಾಬಿಟಿಕ್ಸ್, ಟೈಪ್ 2 ಡಯಾಬಿಟಿಕ್ಸ್ ಅಂತ ಡಯಾಬಿಟಿಸಲ್ಲಿ ಸೊ ಆ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಐರನ್ ಪ್ರಮಾಣ ಎಷ್ಟಿರಬೇಕು ಅಂದರೆ 8 ರಿಂದ 15 mg, ಓಕೆ, ಮೋಲ್ ಪರ್ ಲೀಟ್ರ್ ಅಂತೆ, ಓಕೆ. ನೆಕ್ಸ್ಟ್ ಬಂದು ವೈಟ್ ಬ್ಲಡ್ ಸೆಲ್ಸ್ RBC ಅಂತ ಹೇಳ್ತೀವಲ್ಲ, ಅದು ಬಂದು 4000ದಿಂದ 11,000ವರೆಗೂ WBC ಇರಬೇಕು. ವೈಟ್ ಬ್ಲಡ್ ಕೌಂಟ್ಸ್ ಅಂದರೆ WBC ಅಂತ ಹೇಳ್ತಾರೆ ನೋಡಿ. WBC ಎಷ್ಟಿದೆ ಅಂತೇಳಿ, ಬಿಳಿ ರಕ್ತ ಕಣಗಳು ಅಂತ ಹೇಳ್ತಾರೋ ಅದೇ ಅದು. ನೆಕ್ಸ್ಟ್ ಬಂದು ಪ್ಲೇಟ್ ಕೌಂಟ್ಸು, ಓಕೆ. ಪ್ಲೇಟ್ ಕೌಂಟ್ಸ್ ಅಂತ ಅಂದರೆ ಈಗ ಡೆಂಗ್ಯೂ ಹಿಂಗೂ ಬಂದಾಗ ಪ್ಲೇಟ್ ಕೌಂಟ್ಸ್ ಎಷ್ಟಿತ್ತು ಹಾಗೆ ಹೀಗೆ ಅಂತೆಲ್ಲ ಕೇಳ್ತಾರೆ ನೋಡಿ. ಅದೆಷ್ಟಿರಬೇಕು ಅಂದರೆ 1,50,000ಇಂದ 40 lakhವರೆಗೂ ಇರಬೇಕು, ಓಕೆ, ಪ್ಲೇಟ್ ಕೌಂಟು. ನೆಕ್ಸ್ಟ್ ಬಂದು RBC ಅಂದರೆ ರೆಡ್ ಬ್ಲಡ್ ಸೆಲ್ಸ್ ಅಂತ ಅಂದರೆ ರೆಡ್ ಬ್ಲಡ್ ಸೆಲ್ಸ್ ಎಷ್ಟಿರಬೇಕಪ್ಪ ನಮ್ಮ ದೇಹದಲ್ಲಿ ಅಂದರೆ 4.50 to 6 ಮಿಲಿಯನ್ ಇರಬೇಕಂತೆ, ಓಕೆ. 4.50 4.50ಇಂದ 6 ಮಿಲಿಯನ್ವರೆಗೂ ಬಿಟ್ವೀನಲ್ಲಿ ಬಿಟ್ವೀನ್ 4.50 ಮಿಲಿಯನ್ ಟು 6 ಮಿಲಿಯನ್ ಅಂತ ಹೇಳಬೇಕು ಇದನ್ನು, ಓಕೆ. ಅಷ್ಟು ಮಿಲಿಯನನ್ನು ನಮ್ಮ ಬಾಡಿಲಿ RBC ಇರಬೇಕು ಅಂತ ಕೌಂಟ್ಸು. ನೆಕ್ಸ್ಟ್ ಬಂದು ಕ್ಯಾಲ್ಶಿಯಂ ಲೆವೆಲ್ 8.6 to 10.3 mg/dl ಅಂತೆ, ಡೆಸಿಲೀಟರ್. DL ಅಂದರೆ ನಾನು ನಿಮಗೆ ಯೂನಿಟ್ಸ್ ಹೇಳಿದ್ದೀನಿ ಆವಾಗಲೇ. ನೆಕ್ಸ್ಟ್ ಬಂದು ವಿಟಮಿನ್ D3, ಬಾಡಿಲಿ D3 ಎಷ್ಟು ಇರಬೇಕಪ್ಪ ಅಂತಂದರೆ 20 to 50, ಓಕೆ, ನ್ಯಾನೋಗ್ರಾಮ್ ಪರ್ ಮಿಲಿಲೀಟರ್ ಅಂತೆ, ನ್ಯಾನೋಗ್ರಾಮ್ ಪರ್ ಮಿಲಿಲೀಟರ್ ಅಂತೆ. ಇನ್ನು ನೆಕ್ಸ್ಟ್ ಬಂದು ವಿಟಮಿನ್ B12, B3 ಆಯಿತು, ಸಾರಿ D3 ಆಯಿತು. ನೆಕ್ಸ್ಟ್ ವಿಟಮಿನ್ B12 200 to 900, ಓಕೆ, Pg/ml ಅಂತ ಕೊಟ್ಟಿದ್ದಾನೆ, ಓಕೆನಾ. ನೋಡಿ ಸ್ನೇಹಿತರೆ, ಇದೆಲ್ಲ ಎಸೆನ್ಷಿಯಲ್ ಮೆಡಿಕಲ್ ನಂಬರ್ಸ್ ಎವ್ರಿ ಹ್ಯೂಮನ್ ಬಾಡಿಲಿ. ಸೊ ಪ್ರತಿ ಮಾನವನ ದೇಹದಲ್ಲಿನ ಪ್ರಮುಖ ವೈದ್ಯಕೀಯ ಸಂಖ್ಯೆಗಳು, ಇದು ಎಲ್ಲರಿಗೂ ಅನ್ವಯಿಸುತ್ತಿದ್ದು. ಸೊ ಇದನ್ನು ನಾವು ಆದಷ್ಟು ಹೆಲ್ತಿಯಾಗಿ ಮೇಂಟೈನ್ ಮಾಡ್ಕೊತ ಹೋದರೆ ಸಾಮಾನ್ಯವಾಗಿ ಯಾವುದೇ ಥರ ಕಾಯಿಲೆಗಳು ಬರಲ್ಲ. ಸ್ನೇಹಿತರೆ, ಆದಷ್ಟು ಆರೋಗ್ಯ ಜೀವನ ಶೈಲಿನ ಸ್ವಲ್ಪ ಚೆನ್ನಾಗಿ ಇಟ್ಕೊಳ್ಳೋದು ಒಳ್ಳೆಯದು. ಸೊ ಏನು ಅದಕ್ಕೆ ಟಿಪ್ಸ್ ಬೇಕು, ಏನು ಬೇಕು ಅಂತ ಹೇಳಿ, ಹೇಗಿರ್ಬೇಕು ನಾವು ಲೈಫ್ ಸ್ಟೈಲ್ ಹೇಗೆ ಮಾಡಬೇಕು ಅನ್ನೋದು ಏನಾದರೂ ಟಿಪ್ಸ್ ಬೇಕಿದ್ದರೆ ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ತೊಗೊಂಬರ್ತೀನಂತೆ, ಯಾವ ಥರ ಏನನ್ನು ರೆಡ್ಯೂಸ್ ಮಾಡೋಕ್ಕೆ ಏನು ಮಾಡಬೇಕು. ಸೊ ಅದ್ರ ಬಗ್ಗೆ ನಾನು ಸ್ವಲ್ಪ ಅನಲೈಸ್ ಮಾಡಿ, ಸ್ವಲ್ಪ ನಾನು ಇದೆಲ್ಲ ನಾನು ಎಕ್ಸ್ಪ್ಲೇಷನ್ ಕೊಟ್ಟಿರೋದೆಲ್ಲ ಇದೆಲ್ಲ ಎಲ್ಲೋ ಕಾಪಿ ಪೇಸ್ಟ್ ಎಲ್ಲ ಮಾಡಿಲ್ಲ. ನಾನೊಂದು ಹಳೆ ರಿಪೋರ್ಟ್ಸಲ್ಲೆಲ್ಲ ನೋಡಿ ಅಬ್ಸರ್ವ್ ಮಾಡಿ, ಪ್ಲಸ್ ಗೂಗಲಲ್ಲಿ ಅಬ್ಸರ್ವೇಷನ್ ಮಾಡಿ, ಸೊ ಎರಡರನ್ನು ತೊಗೊಂಬಂದು ಕ್ಯಾಲ್ಕುಲೇಟ್ ಮಾಡಿ ತೊಗೊಂಬಂದಿಟ್ಟಿದ್ದೀನಿ. ಥ್ಯಾಂಕ್ ಯು ಸ್ನೇಹಿತರೆ. ಸೊ ನೀವು ಇದನ್ನು ನೆನಪಲ್ಲಿ ಇಟ್ಕೊಂಡ್ರೆ ಸಾಕು ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಒನ್ಸ್ ಅಗೇನ್. ದಯವಿಟ್ಟು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದನ್ನು. ಥ್ಯಾಂಕ್ ಯು.